ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 10/4/2026ರಂದು NWKSRTC ಅಲ್ಲಿ ಕೆಲವು ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಅದರ ಕೀ ಆನ್ಸರ್ಸ್ ರಿಲೀಸ್ ಆಗಿದೆ. ಯಾವುದೆಲ್ಲ ಹುದ್ದೆಗಳಿಗೆ ಎಕ್ಸಾಮ್ಸ್ ಆಯಿತು, ಹಾಗೆ ಯಾವ ವೆಬ್ಸೈಟ್ನಲ್ಲಿ ಕೀ ಆನ್ಸರ್ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಹಾಯಕ ಮೆಕ್ಯಾನಿಕಲ್ ಇಂಜಿನಿಯರ್, ಸಹಾಯಕ ಸಂಚಾರ ವ್ಯವಸ್ಥಾಪಕ, ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಸಹಾಯಕ ಲೆಕ್ಕಪತ್ರಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ, ಸಹಾಯಕ ಮೆಕ್ಯಾನಿಕ್, ಸಹಾಯಕ ಸಂಚಾರ ವ್ಯವಸ್ಥಾಪಕ ಇಷ್ಟು ಹುದ್ದೆಗಳಿಗೆ 10/4/2026ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಕ್ಸಾಮ್ ನಡೆಸಿತ್ತು. ಪೇಪರ್ 1 ಮತ್ತು ಪೇಪರ್ 2 ಅದರ ಕೀ ಆನ್ಸರ್ಸ್ ರಿಲೀಸ್ ಆಗಿದೆ. ನೀವು KEA ವೆಬ್ಸೈಟನ್ನು ವಿಸಿಟ್ ಮಾಡಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ. ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ನಾನ್ HK 2025 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ NWKSRTC 2026 ಕೀ ಉತ್ತರ 11/4/2026 ಅಂತ ಶೋ ಆಗ್ತಿದೆಯಲ್ಲ, ಅಲ್ಲಿ ಪತ್ರಿಕೆ 1ರ ಕೀ ಉತ್ತರ ಹಾಗೂ ಪತ್ರಿಕೆ 2ರ ಕೀ ಉತ್ತರ, ಹಾಗೆ ಆಕ್ಷೇಪಣೆ ಏನಾರಿದ್ರೆ ಅದಕ್ಕೂ ಕೂಡ ಸಲ್ಲಿಸೋದಕ್ಕೆ ಲಿಂಕ್ ಅನ್ನ ರಿಲೀಸ್ ಮಾಡಿದರೆ ಯಾರೆಲ್ಲ ಎಕ್ಸಾಮ್ಸ್ ಬರ್ತಿರೋ ಅವರು ಕೀ ಆನ್ಸರ್ಸ್ ನೋಡ್ಬೋದಾಗಿರ್ತದೆ. ನೋಡಿ, ಇಲ್ಲಿ ಕಾಣಿಸ್ತಿದೆ, ಇದು ಪೇಪರ್ 1 ಕೀ ಆನ್ಸರು, ಹಾಗೆ ಇದು ಪೇಪರ್ 2 ಕೀ ಆನ್ಸರ್ಸು. ಬೇಕಾದ್ರೆ ನೋಡ್ಕೊಳ್ಳಿ, ಪೇಪರ್ 1 ಕೀ ಆನ್ಸರ್ಸು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿಬೇಕು ಅಂದ್ರೆ ಒಟ್ಟು 100 ಪ್ರಶ್ನೆಗಳ ಪತ್ರಿಕೆ ಗ್ರೂಪ್ ಬಿ ಪೋಸ್ಟ್ ಎಕ್ಸಾಮ್ಸ್ ನಡೆದಿದ್ದು ನಿಮ್ಗೆ ಕಾಣಿಸ್ತಿರ್ಬೋದು. A1, B1, C1, D1 4 ಸೀರೀಸ್ನಲ್ಲಿ ಎಕ್ಸಾಮ್ ನಡೆದಿತ್ತು. ಇದು ಪೇಪರ್ 1 ಪತ್ರಿಕೆಯ ಕೀ ಆನ್ಸರು, ಬೇಕಾದ್ರೆ ನೋಟ್ ಮಾಡ್ಕೊಬೋದು. ನೋಟ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಇಲ್ಲಾಂದ್ರೆ ವೆಬ್ಸೈಟ್ಗೆ ಹೋಗಿ ಕೀ ಆನ್ಸರ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಔಟ್ ತಗೊಂಡು ನೋಡ್ಕೊಬಹುದು, ಅಥವಾ ಇಲ್ಲೇ ವೀಕ್ಷಣೆಯನ್ನ ಮಾಡಬಹುದಾಗಿರ್ತದೆ. ಇದು ಪೇಪರ್ 1 GK ಪತ್ರ. ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. 4 ಸೀರೀಸ್ ಅಲ್ಲಿ ಇತ್ತು, A1, B1, C1, D1, ಹಾಗೆ P2 ಪೇಪರ್ 2. ಇದು ಪೇಪರ್ 2 ಕೀ ಆನ್ಸರ್ಸ್. ಇಷ್ಟೊತ್ತರೆಗೂ ನೀವು ನೋಡಿದ್ದು ಪೇಪರ್ 1 ಅದು. ಈಗ ನೀವು ನೋಡ್ತಾ ಇರೋದು ಪೇಪರ್ 2ದು. ಇದರಲ್ಲೂ ಕೂಡ 4 ಸೀರೀಸ್ ಇತ್ತು, A1, B1, C1, D1. ನೋಟ್ ಮಾಡ್ಕೊಂಡವರು ನೋಟ್ ಮಾಡ್ಕೊಬಹುದು. ನಂಬರ್ ಪಕ್ಕದಲ್ಲಿ ಆನ್ಸರ್ಸ್ ಅನ್ನ ಬರ್ಕೊಂಡ್ರೆ ಸಾಕು, ಯಾವ ಅಂಕೆ ಆನ್ಸರ್ಸ್ ಆಗಿರುತ್ತೆ ಅದರ ಬಗ್ಗೆ ಬರ್ಕೊಂಡ್ರೆ ಸಾಕು. ಇನ್ನು ಕೆಳಗಡೆ ಇದಾದ್ರೆ ಈ ರೀತಿ ಇದೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಮುಗಿದಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.